ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ 3000 ಅವರ್ಸ್ ಮತ್ತು 500 ಸಬ್ಸ್ಕ್ರೈಬರ್ಸ್ ಇಲ್ಲ ಮೋರ್ ದೆನ್ 500 ಸಬ್ಸ್ಕ್ರೈಬರ್ಸ್ ಆದರೆ ನಾವು ಅರ್ನಿಂಗ್ ಜರ್ನಿನ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂತ. ಫಸ್ಟ್ ಸ್ಟೆಪ್ ಏನಂತ ಹೇಳಿದರೆ ಅದರಲ್ಲಿ ಏನೂ ಇರಲ್ಲ, ಆ್ಯಕ್ಸೆಪ್ಟ್ ದ ಟರ್ಮ್ಸ್ ಅದು ಇರುತ್ತೆ. ಅದನ್ನ ಆ್ಯಕ್ಸೆಪ್ಟ್ ಮಾಡಿಕೊಂಡ್ರೆ ಫಸ್ಟ್ ಸ್ಟೆಪ್ ಡನ್ ಆಗುತ್ತೆ ಅಷ್ಟೇ. ನೋಡಿ, ಆ್ಯಕ್ಸೆಪ್ಟ್ ಟರ್ಮ್ಸ್ ಮಾಡಿದರೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್. ನೆಕ್ಸ್ಟ್ ಸ್ಟೆಪ್ ಮಾಡಬೇಕಾದ್ರೇ ಸ್ವಲ್ಪ ಜಾಗೃತೆಯಿಂದ ಮಾಡಿ. ಯಾಕಂತ ಹೇಳಿದರೆ ಇಲ್ಲಿ ನಿಮ್ಮದೆಲ್ಲ ಅಡ್ಸೆನ್ಸ್ ಅಕೌಂಟ್ದು ಪಿನ್ ಅದೆಲ್ಲ ಮನೆಗೆ ಬರುತ್ತೆ. ಸೊ ಹಾಗಾಗಿ ನೀವು ಅದನ್ನು ಕರೆಕ್ಟಾಗಿ ಫಿಲ್ ಮಾಡಬೇಕು ಸೆಕೆಂಡ್ ಸ್ಟೆಪ್ನ. ಓಕೆ, ಇವಾಗ ಸೆಕೆಂಡ್ ಸ್ಟೆಪ್ನ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ಸ್ಟಾರ್ಟ್ ಅಂತ ಮಾಡಿದ ಮೇಲೆ ನಮಗೆ ಇವು ಎಕ್ಸಿಸ್ಟಿಂಗ್ ಅಕೌಂಟ್ ಇದೆಯಾ ಅಂತ ತೋರಿಸುತ್ತೆ, ಇಲ್ಲ ಅಂತ ತೋರಿಸುತ್ತೆ. ನಾವು ಅದರಲ್ಲಿ ಮೂರಲ್ಲಿ ಒಂದು ಮಾಡಬೇಕು. ಐ ಡೋಂಟ್ ನೋ ಅಂದರೆ ಅದ್ರದ್ದು ಸಮ್ ಇನ್ಫಾರ್ಮೇಷನ್ ಕೊಡ್ತಾರೆ, ನಂಗೆ ಗೊತ್ತಿತ್ತು. ಸೊ ಹಾಗಾಗಿ ಐ ಡೋಂಟ್ ಹ್ಯಾವ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಮಾಡಿದೆ. ಸೊ ಅದನ್ನು ಪ್ರೆಸ್ ಕಂಟಿನ್ಯೂ ಮಾಡಿದರೆ ನಮಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ, ನಾವು ಏನೇನು ಮಾಡಬೇಕು ಅಂತ ಹೇಳಿ. ಸೊ ಕಂಟಿನ್ಯೂ ಪ್ರೆಸ್ ಮಾಡಿದರೆ ನೋಡಿ, ಚೂಸ್ ಆ್ಯನ್ ಅಕೌಂಟ್ ಬರುತ್ತೆ. ನಿಮ್ಮದು ಆಲ್ರೆಡಿ ಎಕ್ಸಿಸ್ಟಿಂಗ್ ಅಕೌಂಟ್ ಇದ್ದರೆ ಅದನ್ನೇ ಕೊಡ್ಬೋದು, ಇಲ್ಲಾಂದ್ರೆ ನಾವು ಅದೇ ನೋ ಅಂತ ಹೇಳಿದ್ವಲ್ವ ಅದನ್ನು ಕೊಡ್ಬೋದು. ಸೊ ನೀವಾಗಿ ಇನ್ನೊಂದು ಅಕೌಂಟು ಕ್ರಿಯೇಟ್ ಮಾಡ್ಬೋದು. ಸೊ ಅಲ್ಲಿ ಯಾವುದೂ ನಮ್ಗೆ ಅಕೌಂಟ್ ತೋರಿಸಿಲ್ಲ ಅಂತ ಹೇಳಿದರೆ ನೆಕ್ಸ್ಟು ನಮ್ಮ ಚಾನಲ್ ನೇಮ್ ಬರುತ್ತೆ, ಮತ್ತು ನಮ್ಮದು ಬಿಲ್ಲಿಂಗ್ ಕಂಟ್ರಿ ಯಾವುದು ಅಂತೇಳಿ ಸೆಲೆಕ್ಟ್ ಮಾಡಬೇಕು. ಆಬ್ವಿಯಸ್ಲಿ ಇಂಡಿಯಾ ಅಂತ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ದು ಯಾವುದಾದ್ರೂ ನೀವು ಅದರ್ ಕಂಟ್ರೀಸ್ದಲ್ಲಿದ್ದರೆ ಸೊ ನೀವು ಆ ಕಂಟ್ರಿ ನೇಮ್ನ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಹುಡುಕಿದರೆ ಎಲ್ಲ ಕಂಟ್ರೀಸ್ ನೇಮ್ನು ಕೊಟ್ಟಿರ್ತಾರೆ. ಸೊ ಇಂಡಿಯಾ ಅಂತ ಸೆಲೆಕ್ಟ್ ಮಾಡೋಣ. ಓಕೆ, ಆಮೇಲೆ ಅವರು ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ ಅದನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಐ ಹ್ಯಾವ್ ರೀಡ್ ಆ್ಯಂಡ್ ಆಕ್ಸೆಪ್ಟ್ ದ ಅಗ್ರಿಮೆಂಟ್ ಅಂತ ಕ್ಲಿಕ್ ಮಾಡಿದರೆ ಸೆಟಪ್ ಅಕೌಂಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಏನಂತ ಹೇಳಿದರೆ ಅದು ತೋರಿಸುತ್ತೆ ನಿಮ್ಮದೇನು ನೇಮು ಅಡ್ರೆಸ್ಸು ಅದೆಲ್ಲ ಕೊಡಬೇಕಾಗುತ್ತೆ. ಇಮೇಲ್ ನೀವು ಯಾವುದು ಯೂಟ್ಯೂಬ್ ಕೊಟ್ಟಿರ್ತೀರೋ ಅದೇ ಮೇಲೂ ಕೊಡ್ಬೋದು, ಇಲ್ಲ ನಾವು ಅದರ್ ಅಕೌಂಟ್ ಕ್ರಿಯೇಟ್ ಮಾಡೋದು. ಅದೇ ಫಸ್ಟ್ ತೋರಿಸುತ್ತಲ್ವ ಹಾಗೆ ನಾನು ಯಾವ್ದು ಕೊಟ್ಟಿದ್ನೋ ಅದೇ ಕೊಡ್ತಾ ಇದ್ದೀನಿ. ನೇಮ್ ಬಂದು ಇಲ್ಲಿ ನಿಮ್ಮದು ಯೂಟ್ಯೂಬ್ ಚಾನಲ್ ನೇಮ್ ಆದರೂ ಕೊಡ್ಬೋದು, ಅಥವಾ ನಮ್ಮದು ಒರಿಜಿನಲ್ ನೇಮ್ ಆದರೂ ಕೊಡ್ಬೋದು. ನೋಡಿ, ಇಲ್ಲಿ ಇನ್ನೊಂದೇನು ಮೇನ್ ಥಿಂಗ್ ಅಂತ ಹೇಳಿದರೆ ನೇಮು ಅಡ್ರೆಸ್ಸು ಮತ್ತು ಅದನ್ನು ಕೊಡೋದು ಭಾಳ ಇಂಪಾರ್ಟೆಂಟು. ಯಾಕಂತ ಹೇಳಿದರೆ ನಮಗೆ ಅವರು ಇದು ಎಲ್ಲ ರಿವ್ಯೂ ಕರೆಕ್ಟ್ ಇದೆ ನಮ್ಮದು ಅಂತ ಹೇಳಿದರೆ ಅವ್ರ ಅಡ್ರೆಸ್ನ ಲಿಂಕ್ ನೋಡಿ ಈಗ ಸಬ್ಮಿಟ್ ಮಾಡಿ. ಯಾಕೆ ಅಡ್ರೆಸ್ನ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಅದು ಒಂದು ಪಿನ್ ಕಳಿಸ್ತಾರೆ ಅವ್ರು ನಮ್ಮ ಮನೆಗೆ. ಇದು ನೋಡಿ ಇವಾಗ ಇನ್ ಪ್ರೋಗ್ರೆಸ್ ಅಂತ ಕಾಣಿಸ್ತಾ ಇದೆ. ಯಾಕಂತ ಹೇಳಿದರೆ ಅದು ನಮ್ಮದು ಅಕೌಂಟ್ ಎಲ್ಲ ಚೆಕ್ ಮಾಡ್ತಾರೆ, ಆಮೇಲೆ ಅವ್ರು ರಿವ್ಯೂ ಸ್ಟಾರ್ಟ್ ಮಾಡ್ತಾರೆ. ರಿವ್ಯೂ ಸ್ಟಾರ್ಟ್ ಆದಮೇಲೆ ಪಿನ್ ಕಳಿಸ್ತಾರೆ ಅದಕ್ಕೆ. ಸೊ ಅಡ್ರೆಸ್ ನೀಟಾಗಿ ಕೊಡಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.